ಕೆಲಸ. ಇದನ್ನ ಹುಡ್ಕೊಂಡು ಹೋಗಕ್ಕಾಗುತ್ತಾ? ದೇವ್ರೆ, ಈ ಪ್ರೇಮಿನ ನೀನೇ ಕಾಪಾಡಪ್ಪ. ಎಲ್ಲಿದ್ಯಪ್ಪ? ಬಾ. ಏನ್ ಗುರು ಕರ್ದ ಗುರು? ಎಲ್ಲಿಗೆ ಹೋಗ್ಬೇಕು? ಬೆಂಗಳೂರಲ್ಲಿರೋ ಗಲ್ಲಿ ಗಲ್ಲಿ ಅಡ್ರೆಸ್ ಕೂಡ ನಂಗೆ ಗೊತ್ತು. ಶಂಕರಣ್ಣ, ವಿಷ್ಣುದಾದ, ರವಿ ಮಾಮ, ಅಂಬರೀಷ್ ಅಣ್ಣ ಓಡಾಡಿರೋ ಆಟ ಗುರು ನಂದು. ಅಡ್ರೆಸ್ ಹೇಳಿ ಗುರು, ಎಲ್ಲಿಗೆ ಹೋಗ್ಬೇಕು? ಮಾವಳ್ಳಿ ಪಾಪನ ಸ್ಟ್ರೀಟ್, ಅಲ್ಲಿ ಪಾನಿಪುರಿ ಅಂಗಡಿ. ಓ, ನಮ್ ಸುಬ್ಬು ಅಂಗಡಿನ? ಹೌದು. ನಿಮ್ಗೆ ಗೊತ್ತು? ಸುಬ್ಬು ಅಂಗಡಿ ಇಡೀ ವರ್ಲ್ಡ್ಗೆ ಗೊತ್ತು. ಬಾ ಗುರು, ಆಟ ಹತ್ತ ಕರ್ಕೊಂಡು ಹೋಗ್ತಾನೆ. ಆ ಗಲ್ಲಿ ರಸ್ತೆಗೆ ಕಾರಲ್ಲಿ ಹೋಗೋ ಬದಲು ಆಟೋದಲ್ಲಿ ಹೋಗೋದೇ ಒಳ್ಳೇದು. ಈ ಡ್ರೆಸ್ ಬೇಡ, ಇದಕ್ಕೆ ಬೇರೆ ಬಟ್ಟೆ ಇದೆ. ಸಂಗೀತದಂತೆ ಸುಳಿದೆ ತಂಗಾಳಿಯಂತೆ ನುಡಿದೆ ಸುಬ್ಬು ಅಂಗಡಿ ಅಷ್ಟೊಂದು ಫೇಮಸ್? ತುಂಬಾ ದೊಡ್ಡ ಅಂಗಡಿನೇ ಇರಬೇಕು. ನಾನು ಯಾವತ್ತೂ ಹೋಗೇ ಇರಲಿಲ್ವಲ್ಲ. ಹಿತವಾಗಿ ಏನ್ ಗುರು, ಲವ್ವಾ? ಹಾಗೇನಿಲ್ಲ. ಹಂಗೇನಿಲ್ಲ ಅಂದ್ರೂ ಅದು ಹಂಗೇನೆ ಗುರು. ನಂಗೆ ಕತೆ ಹೇಳ್ತೀಯಾ? ಎಷ್ಟು ಲವ್ ನೋಡಿಲ್ಲ ನಾನು. ದಿಲ್ ಕಾಚೋ ನಮ್ ಗುರುದು ಯಾರೇನೇನು ಚಲಬೇಕು ಗೊತ್ತಾ? ಇಲ್ಲ. ಲಾಸ್ಟ್ ಸೀನಲ್ಲಿ ಹೀರೋ ಫುಲ್ ಗಲಾಟ್ ಮಾಡ್ಕೊಂಡು ಕೂತಿರ್ತಾನೆ. ಆಗ ಬಂದ್ಬಿಟ್ಟು ದಾರಿ ತೋರ್ಸೋದು ಯಾರು ಗೊತ್ತಾ? ಗೊತ್ತಿಲ್ಲ. ಸರಿ ಹೋಯ್ತು. ಪಿಕ್ಚರ್ ನೋಡಲ್ವಾ ಗುರು ನೀನು? ಇಲ್ಲ. ಏನ್ ಕೆಲಸ ಮಾಡ್ತೀಯ ಗುರು? ಲಾಯರ್. ಸರಿ ಹೋಯ್ತು. ಮೊದಲು ಒಳ್ಳೆ ಲವ್ವರ್ ಆಗೋದನ್ನ ಕಲಿ, ಆಮೇಲೆ ಲಾಯರ್ ಆಗುವಂತೆ. ಹುಡುಗಿನ ಗೆದ್ರೆ ಕೇಸು ಗೆಲ್ಬಹುದು. ಎಷ್ಟೊತ್ತಾಗುತ್ತೆ ನಾವು ತಲುಪೋದು? ನಿಮ್ ಹುಡುಗಿ ಬರಕ್ಕಿಂತ ಅರ್ಧ ಗಂಟೆ ಮುಂಚೆನೆ ತಲುಪಿಸ್ತೀನಿ ಬಾ ಗುರು. ನಿಮ್ಗೆ ಗೊತ್ತು? ಅಯ್ಯೋ ಗುರು, ಆ ಜಾಗಕ್ಕೆ ನಾನೇ 1636 ಜನ ಹುಡುಗರನ್ನು ಬಿಟ್ಟಿದ್ದೀನಿ. ನನಗ್ ಗೊತ್ತಿಲ್ವಾ? ಸುಮ್ಮನೆ ಬಾ ಗುರು. ಅಲ್ಲೋಡು, ಅದೇ ಹೋಗಪ್ಪ ಅನ್ನೋದಿ. ಓ, ಅವಳೇ ತಾನೇ ನಿಮ್ಮ ಹುಡುಗಿ? ಅರೆ, ನಿಮ್ಗೆ ಗೊತ್ತಾಗ್ತು? ಎಕ್ಸ್ಪೀರಿಯನ್ಸ್ ಗುರು. ಹೋಗು, ಕಾಯ್ತಾ ಇದ್ದಾಳೆ. ಜಾಸ್ತಿ ಕಾಯಿಸಿದ್ರೆ ಹುಡುಗಿರು ಗರಂ ಮಾಡ್ಬಿಡ್ತಾರೆ. ತಗೊಳ್ಳಿ. ಹುಡುಗಿನ ನೋಡೋಕೆ ಹೋಗ್ತಾ ಇದೆಯಾ? ಎಡಗೈಯಲ್ಲಿ ಕೊಡ್ತೀಯಲ್ಲ, ಬಲಗೈಯಲ್ಲಿ ಕೊಡು, ಒಳ್ಳೇದಾಗಿದೆ. ಸಾರಿ. ಒಂದು ನಿಮಿಷ ತಗೋ ನನ್ನ ಕಾರ್ಡು. ಬೆಂಗಳೂರಲ್ಲಿ ಇಂಥ ಜಾಗಗಳು ಬೇಕಾದಷ್ಟಿದೆ. ಬೇಕಾವೆ ಫೋನ್ ಬಾ. ತುಂಬ ಥ್ಯಾಂಕ್ಸ್. ನೋಡಿ ಹಿಂಗೆ. ಸೂಪರ್ ಆಗಿದೆ ಅಲ್ಲ? ಸೂಪರ್ ಆಗಿದೆ. ಅದಕ್ಕೆ ಹೇಳಿದ್ದು ಉಪ್ಪು ಅಂದ್ರೆ ನನ್ನ ಫೇವ್ರೇಟ್ ಅಂತ. ಏನು ನೀವು ಪಾನಿಪುರಿ ತಿನ್ನಕ್ಕೂ ಬರಲ್ವಾ? ಮಕ್ಕಳ ತರ ಮೈಗೆಲ್ಲ ಹೇಳ್ಕೊಂಡು. ಪಾನಿಪುರಿ ಸಕ್ಕತ್ತಾಗಿದೆ, ಆದ್ರೆ ನಾನು ಯಾವತ್ತೂ ಪಾನಿಪುರಿ ತಿಂದಿಲ್ಲ. ನಮ್ಮಪ್ಪ ಬೈತಾರೆ. ಏನು ಅಪ್ಪ ಬೈತಾರ? ನಿಮ್ಮ ಅಪ್ಪ ಹಿಂಗ್ ರೇಡಿಯೋ ಕಾಲರ್ ಹಾಕಿ ಕಳ್ಸಿದಾರ ನಿಮ್ಮನ್ನ? ಅಥವಾ ಮನೆಗೆ ಹೋಗ್ಬಿಟ್ಟು ಇವತ್ತೇನೇನ್ ಮಾಡಿದೆ ಅಂತ ಅಕೌಂಟ್ ಕೊಡ್ಬೇಕಾ? ಹಾಗಲ್ಲ, ಮೊದ್ಲಿಂದನೂ ನಮ್ಮಪ್ಪ ಹೊರಗಡೆ ತಿನ್ನೋ. ಎಂಗೇಜ್ಮೆಂಟ್ ಆಗಿದೆಯಾ?
ಖಾರ ಆಯ್ತಾ? ಮಗುನೇನ್ರಿ ನೀವು? ತಿನ್ನಕ್ಕೂ ಬರಲ್ಲ, ಖಾರನೂ ಆಗಲ್ಲ. ಹಣಿ ನೋಡಿ ಹೆಂಗ್ ತೆಗೆದುಕೊಂಡಿದೆ. ಕಣ್ಣೆಲ್ಲ ಕೆಂಪಾಗಿದೆ. ಬರ್ಸ್ಕೊಳ್ಳಿ ಇರಿ. ಶೇಖರಣ್ಣ, ಒಂದ್ ನ್ಯಾಪ್ಕಿನ್ ಕೊಡಿ. ನೀರ್ ಬೇಕಾ? ಅಷ್ಟಾರಿ ನಿಮ್ ಸಹವಾಸ. ನಿಮ್ಮನ್ ಕಟ್ಕೊಳ್ಳೋಂಗೆ ಕಾದಿದೆ. ಸಾರಿ, ಅದು ನೀವೇನು ಹೇಳಕ್ ಬರ್ಬೇಡಿ, ನಂಗೆಲ್ಲ ಅರ್ಥ ಆಗೋಯ್ತು. ನಿಮ್ಮನ್ನ ನಿಮ್ಮ ಅಪ್ಪ ಅಮ್ಮ ಪಂಜರದಲ್ಲಿದ್ದು ಬೆಳೆಸಿದ್ದಾರೆ, ನೀವಿನ್ನು ಹಾರಕ್ ಕಲ್ತಿಲ್ಲ ಅಷ್ಟೇ, ಹೌದು ತಾನೆ? ಇದೊಂದ್ ಚೆನ್ನಾಗ್ ಕಲ್ತಿದ್ದೀರಾ, ಹಿ ಅಂತ ನಗೋದು. ಎಂಗೇಜ್ಮೆಂಟ್ ವಿಷಯ ಮತ್ತೆ ಕಲಿಯೋದು ಸಾಕಪ್ಪ. ಹೇಗಾದ್ರೂ ಮಾಡಿ ಇದರಿಂದ ತಪ್ಪಿಸ್ಕೋಬೇಕಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಈ ಹುಡುಗಿಯ ನಿಂತ್ಕೊಂಡ್ ಬೈತಾಳೆ ಅಂತಲ್ಲ? ಹಾಗಲ್ಲ, ನೀವು ಕೆಲಸ ಕೊಡ್ಸಿ ಅಂತ ಹೇಳಿದ್ರಲ್ಲ, ನನ್ನ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳಿದ್ದೀನಿ. ಹೌದಾ? ಹೌದು, ಸಿಕ್ಬಿಡುತ್ತೆ. ನನ್ನ ಫ್ರೆಂಡ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ನೀವ್ ನನಗ್ ಕಾಳ್ ಹಾಕ್ತಿದ್ದೀರಾ? ಕಾಳ ಅಂದ್ರೆ ನಾನು ಇವಾಗ ಕಾಳ್ ಕೊಡ್ತೀನಿ ಅಂತ ಹೇಳಿಲ್ಲ, ಫ್ರೆಂಡ್ಸಿಗೆ ಕೆಲಸ ಕೊಡ್ಸಿ ಅಂತ ಹೇಳಿದ್ದು. ಕೆಲಸ ಬೇಕು ಅಂತ ನೀವ್ ತಾನೇ ಹೇಳಿದ್ದು. ಶೇಖರಣ್ಣ, ಬೇಲ್ ಖಾರ ಸ್ವಲ್ಪ ಜಾಸ್ತಿ. ಲಕ್ಷ್ಮಣ್, ಹೋಗ್ಲಿ, ರೇಗಿಸ್ಬೇಡಿ. ಅಲ್ಲ, ಕೆಲ್ಸ ಬೇಕು ಅಂದ ತಕ್ಷಣ ಟ್ರೈ ಮಾಡೇ ಬಿಡೋದಾ? ಹಬ್ಬಬ್ಬಾ, ಇಷ್ಟು ಸೀರಿಯಸ್ ಆಗಿ ಹೇಳಿದ ತಕ್ಷಣ ಕೆಲ್ಸ ಮಾಡೋಣ ನಾನು ನೋಡೇ ಇಲ್ಲ. ಹೌದಾ? ಹೋಗಿ ಬಿಡಿ, ಅದಕ್ಕೆ ಕಷ್ಟ ಗಾಬರಿ ಅಂತೀರಾ. ಸುಮ್ಮನೆ ರೇಗಿಸ್ದೇರಿ, ಮತ್ತೆ ನೆತ್ತಿಗತ್ತಿದ್ರೆ ಕಷ್ಟ. ನಿಧಾನಕ್ಕೆ ತಿನ್ನಿ. ಸಕ್ಕತ್ತಾಗಿದೆ. ನಾನು ಇದುವರೆಗೆ ಇಲ್ಲಿ ಬಂದೇ ಇರ್ಲಿಲ್ಲ. ಇಂಥ ಬೇಜಾನ್ ಜಾಗ ಇದೆ. ಅಕ್ಕಿ ರೊಟ್ಟಿಗೆ ಸಾವತ್ರಿ ಹೋಟೆಲ್, ಇನ್ನು ಪಾನಿಪುರಿ ಸುಬ್ಬು ಅಂಗಡಿ, ಅದಪ್ಪಿಗೆ ಸಿಟ್ಟಿ ಸ್ಟಾಲು, ಮೊಸರನ್ನಕ್ಕೆ ಗಾಂಧಿ ಬಜಾರಲ್ಲಿರೋ ಹೋಟೆಲ್, ಬಿರಿಯಾನಿ ಶಿವಾಜಿ ಕ್ಯಾಂಟೀನ್ ಅಲ್ಲಿ ಸೂಪರ್ ಆಗಿರುತ್ತೆ. ಖಾಲಿ ದೋಸೆಗೆ ದ್ವಾರಕಾ, ಅಂಡ್ ಚಾಮರಾಜಪೇಟೆನಲ್ಲಿ ಬೇಲ್ಪುರಿ ಕೇಳೋದೇ ಬೇಡ. ಸೂಪರ್ ಅಂದ್ರೆ ಸೂಪರ್. ನನ್ನ ಅಲ್ಲಿಗೆಲ್ಲ ಕರ್ಕೊಂಡೋಗಿ. ಅದಕ್ಕೇನಂತೆ, ಜೇಬಲ್ ದುಡ್ಡಿಟ್ಕೊಂಡು ಸಂಜೆ ಹೊತ್ತು ನನಗೆ ಸಿಗಿ. ಈ ಬೆಂಗಳೂರು ದರ್ಶನ ಮಾಡಿಸ್ತೀನಿ. ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತು ನಂಗೆ. ಯಾಕ್ರಿ ಹಾಗೆ ಮುಖ ಇಟ್ಕೊಂಡು ನೋಡ್ತಿದ್ದೀರಾ? ನಾನು ಇದನ್ನೆಲ್ಲ ಹೀಗೆ ಹುಡ್ಕೊಂಡು ಹೋಗಿ ತಿಂದಿದ್ದಕ್ಕೆ. ಇಲ್ಲ ರೀ, ನೀವು ಅಷ್ಟೊಂದೇನು ದಪ್ಪ ಇಲ್ಲ. ಯಾರೋ ಸುಳ್ಳೇಲಿದ್ದಾರೆ. ನಿಮ್ ಕಣ್ಣು ಸರಿ ಇಲ್ವಲ್ರಿ? ಬೇಲ್ ಬಂತು. ನಾನ್ ದಪ್ಪ ಇಲ್ಲ ಅಂತ ಹೇಳ್ದವ್ರಲ್ಲಿ ನೀಯೇ ಮೊದಲನೇವರು. ಯಾಕ್ರಿ ನಿಮ್ ಮಾತಲ್ಲೂ ಮಿಸ್ಟೇಕ್ ಆಗ್ತಿದ್ದೀರಾ? ಇಲ್ಲ ರೀ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸರಿ ಸರಿ, ನೀವ್ ಒಳ್ಳೆ ಹುಡುಗ ಅಂತ ನಂಬ್ತೀನಿ. ನಾನ್ ತುಂಬಾ ಸಣ್ಣ ಹುಡುಗ. ಶುರು ಮಾಡ್ರಿ. ಲಕ್ಷ್ಮಣ್ ಮದ್ವೆಗೆ ಒಂದೇ ತಿಂಗಳ? ಹೌದು, ಇವತ್ತಿಗೆ ಸರಿಯಾಗಿ ಒಂದೇ ತಿಂಗಳಿಗೆ ಮದುವೆ. ಅಯ್ಯೋ, ಇನ್ನು ಒಂದೇ ತಿಂಗಳಲ್ಲಿ ಮದುವೆ ಅಂದರೆ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ಕೋಬೇಕಲ್ಲ ಜನಕ್ಕೆ. ಅಷ್ಟು ಬೇಗ ಎಲ್ಲ ಮಾಡ್ಕೊಳಕ್ಕಾಗತ್ತಾ? ಮನ್ಸು ಮಾಡಿದ್ರೆ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಕಷ್ಟಪಟ್ಟು ಕೆಲಸ ಮಾಡಬೇಕು, ಗಮನ ಇಟ್ಟು ದುಡಿಬೇಕು. ಯಾರ್ಯಾರು ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಕೂತ್ಕೊಂಡು ಪ್ಲ್ಯಾನ್ ಮಾಡೋಣ. ಇನ್ನೊಂದು 2 ತಿಂಗಳು ಸಮಯ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಕರಿಯೋರ್ನೆಲ್ಲ ಕರಿಬೇಕು. ಅದು ಅಲ್ಲದೆ ಮಾರ್ಚ್ ತಿಂಗಳು ಮಕ್ಕಳಿಗೆಲ್ಲ ಪರೀಕ್ಷೆ ಇರುತ್ತೆ, ಎಲ್ಲರೂ ಬರೋದಕ್ಕಾಗಲ್ಲ. ಎಲ್ಲರ ಅನುಕೂಲ ನೋಡಿಕೊಂಡು ಮದುವೆ ಮಾಡೋಕೆ ಆಗಲ್ಲ ರಾಜೀವಿ. ಹೊಂದಾಣಿಕೆ ಮಾಡ್ಕೋಬೇಕು.
ಅಲ್ಲದೆ ಮದುವೆಗೆ ಎಲ್ರನ್ನ ಕರಿಬೇಕಾಗೂ ಇಲ್ಲ. ಜಾನಕಿ, ಹಾಗಂದ್ರೆ ಹೇಗೆ? ಮದುವೆ ಕರೀದೇನೆ ಮತ್ತೆ ಯಾವ್ದಕ್ಕೆ ಕರೆಯೋದು? ಅಣ್ಣ, ಮದುವೆ ಅನ್ನೋದು ಎರಡು ಮನಸ್ಸುಗಳ ಮಿಲನ, ಎರಡು ಕುಟುಂಬಗಳ ಮಧ್ಯೆ ನಡೆಯೋ ಒಂದು ಸಂಭ್ರಮ. ನನ್ನ ಮಗನಿಗೂ ರಾಜೇಂದ್ರನ್ ಮಗಳಿಗೂ ಮದುವೆ ಆಯ್ತು ಅಂತ ಬೇರೆಯವ್ರಿಗೆ ಗೊತ್ತಾದ್ರೆ ಸಾಕು, ಎಲ್ರೂ ಬರಬೇಕು ಅಂತ ಏನೂ ಇಲ್ಲ. ನಾನು ಮಾತಾಡ್ಬೋದಾ? ಅಯ್ಯೋ, ಮಾತಾಡಮ್ಮ. ಮಾವ, ದೊಡ್ಡ ಚೌಟ್ರಿನಲ್ಲಿ ಮದುವೆ ಮಾಡ್ತೀರಾ ಅನ್ಕೊಂಡಿದ್ದೆ. ನಮ್ಮ ಮನೇಲಿ ನಡೆಯೋ ಕೊನೆ ಮದುವೆ ಅಲ್ವಾ? ಪಾಯಿಂಟ್ ಇದೆ. ಮೊದಲನೇ ಮದುವೆ ಕೊನೆ ಮದುವೆ ಅಂತ ದುಂದು ವೆಚ್ಚ ಮಾಡ್ತಾ ಇದ್ರೆ ಅದು ಕೊನೆ ಇರಲ್ಲ ಪವಿತ್ರ. ಅದ್ದೂರಿಯಾಗಿ ಮದುವೆ ಮಾಡೋದಕ್ಕಿಂತ ನೆಮ್ಮದಿಯಾಗಿ ಸಂಸಾರ ಮಾಡೋದು ಮುಖ್ಯ ಅಲ್ವಾ ರಾಜೀವಿ? ಕರೆಕ್ಟ್, ಅದು ನಿಜ. ಅದ್ದೂರಿ ಮದುವೆ ಅಂದ್ರೆ ಒಂದು 20 ಲಕ್ಷ ಖರ್ಚಾಗಲ್ವಾ? ಆ 20 ಲಕ್ಷದಲ್ಲಿ ಒಂದು 10 ಜೋಡಿ ಮದುವೆ ಮಾಡ್ಬೋದಲ್ವಾ? ಹಾಗೆ ಮಾಡಿ ಜಾನಕಿ, 10 ಜೋಡಿ ಬಡವರನ್ನ ಕರೆಸಿ ನಿನ್ನ ಮಗನ ಮದುವೆ ಜೊತೆಗೆ ಅವ್ರ ಮದುವೆನೂ ಮಾಡಿ ಮುಗಿಸ್ಬಿಡು, ಚೆನ್ನಾಗಿರುತ್ತೆ. ಸರಿಯಾಗಿ ಹೇಳ್ದೆ ಅಣ್ಣ, ಅದನ್ನೇ ಮಾಡಕ್ ಹೊರಟಿರೋದು ನಾನು. ನನ್ನ ಮಗನ ಮದುವೆ ನಡೆಯೋದು ಸಾಮೂಹಿಕ ವಿವಾಹದಲ್ಲಿ. ಒಂದು 10-12 ಜನ ಬಡವ್ರ ಮನೆ ಮಕ್ಕಳ ಮದುವೆ ಮಾಡಿಸ್ತೀನಿ, ಅಲ್ಲೇ ನನ್ನ ಮಗನ ಮದುವೆನೂ ಮಾಡ್ತೀನಿ. ಆವತ್ತು ತುಂಬಾ ಅಲಂಕಾರ ಎಲ್ಲ ಇಲ್ಲ, ಎಲ್ರೂ ಸರಳವಾಗಿರ್ಬೇಕು. ಆವತ್ತು ಗಾಂಧಿ ಟೋಪಿ ಬಿಳಿ ಜುಬ್ಬ ಹಾಕೊಂಡು ನಾನಿರ್ತೀನಿ. ಮದುವೆಗೆ ಬಂದವ್ರಿಗೆ ತಾಂಬೂಲ ಅಂತ ಗಾಂಧಿ ಟೋಪಿ, ಸ್ವಚ್ಛ ಭಾರತದ ಒಂದು ಫೋಟೋ. ಶುರು ಮಾಡೋಣ. ನನಗೇನು ಬೇಡ. ಯಾಕೋ ಕುಡಿಯಪ್ಪ, ಇನ್ನ ಜಾಸ್ತಿ ದಿನ ಕುಡಿಯಕ್ಕಾಗಲ್ಲ. ಮದುವೆ ಆದ ನಂತರ ಎಲ್ಲ ಬಂದ್. ನಾನು ಕುಡಿಯಲ್ಲ. ಫ್ರೆಂಡ್ಸ್ ಮಾತು ಕೇಳ್ಬೇಕು. ನಾನು ಹೇಳೋದು ನೀನ್ ನೋಡೋದಕ್ಕೆ ತಾನೆ. ನೀವು ಫ್ರೆಂಡ್ಸಾ? ಯಾವ ಸಿನಿಮಾ ಫ್ರೆಂಡ್ಸು? ಒಂದು ಕೆಲಸ ಕೊಡ್ಸಿ ಅಂದ್ರೆ ಒಬ್ಬರಾದ್ರೂ ಟ್ರೈ ಮಾಡಿದ್ರ? ಅಷ್ಟು ಸೀರಿಯಸ್ ಆಗಿ ಹೇಳಿದ್ಯಾ? ನಾವ್ ತಮಾಷೆಗೆ ಅನ್ಕೊಂಡಪ್ಪ. ಯಾರಿಗೂ ಅದು ಅಷ್ಟು ಅರ್ಜೆಂಟಾಗಿ ಕೆಲಸ ಬೇಕಾಗಿರೋದು? ಹೇಳಿದ್ನಲ್ಲ, ನೀವು ತುಂಬಾ ಬೇಕಾಗಿರೋ ಹುಡುಗಿ ಅಂತ. ಯಾರೋ ಅದು ನಮಗ್ ಗೊತ್ತಿಲ್ದೇ ಇರೋ ಹುಡುಗಿ? ಯಾರು ಏನು ಅಂತ ಕೇಳ್ಬೇಡಿ, ನಿಮ್ ಕೆಲಸ ಕೊಡ್ಸಕ್ ಆಗುತ್ತೆ ಇಲ್ವಾ ಹೇಳಿ. ಏನ್ ಓದಿದಾಳೆ? ಎಕ್ಸ್ಪೀರಿಯನ್ಸ್ ಇದೆಯಾ? ಏನ್ ಕೆಲಸ ಬೇಕು ಅದನ್ನಾದ್ರೂ ಹೇಳು. ಯಾರು ಏನಂತ ನಮಗೂ ಗೊತ್ತಾದ್ರೆ ಕೆಲಸ ಕೊಡಿಸ್ಬೋದಪ್ಪ. ಹೋಗ್ರೋ, ನಾನು ಪೋಕಿಗಳನ್ನ ರೆಕಮೆಂಡ್ ಮಾಡಲ್ಲ. ಅವಳು ಬುದ್ಧಿವಂತ, ಸೀರಿಯಸ್ ಹುಡುಗಿ, ನಿಯತ್ತಾಗಿ ಕೆಲಸ ಮಾಡ್ತಾಳೆ. ಶಿ ಇಸ್ ಕಮಿಟೆಡ್. ಹೌದಾ? ಕೇಳ್ರಪ್ಪೋ ಕೇಳಿ. ಲಕ್ಕಿ ರೆಕಮೆಂಡ್ ಮಾಡೋ ಹುಡುಗಿ ಬುದ್ಧಿವಂತೆ, ಲಕ್ಕಿ ರೆಕಮೆಂಡ್ ಮಾಡೋ ಹುಡುಗಿ ಸೀರಿಯಸ್, ಲಕ್ಕಿ ರೆಕಮೆಂಡ್ ಮಾಡೋ ಹುಡುಗಿ ಕಮಿಟೆಡ್. ಯಾಕೋ ರಜಾ ನೋವ? ನಮ್ಗೇನು ಗೊತ್ತಾಗಲ್ಲ ಅನ್ಕೊಂಡ್ಯಾ? ಇದು ಲವ್ ಅಂತ ನೀನ್ ಕಣ್ಣೆ ಹೇಳ್ತಿದ್ರೆ ಏನು ನಿನ್ ಕತೆ? ಯಾರೋ ಅವಳು ನಮ್ದು ತೋರ್ಸೋ. ಏನೋ ನಿಂದು ಶೋಕಿ, ಎಂಗೇಜ್ಮೆಂಟ್ ಆಗಿದೆ, ಈಗ ಇನ್ನೊಂದು ಹುಡುಗಿ ಜೊತೆ ಲವ್ವಾ? ಹುಷಾರ್ ಕಣೋ ಮಗ, ಟಿವಿಲ್ ಬಂದ್ಬಿಡ್ತೀಯಾ? ಅಂಥದ್ದೇನಿಲ್ಲ, ಹೋಗ್ರೋ. ಅವಳಿಗೊಂದು ಕೆಲಸ ಬೇಕಾಗಿದೆ, ಅದಕ್ಕೆ ನನ್ನ ಹತ್ರ ಬಂದಿದ್ದಾಳೆ. ಯಾವತ್ತಿಂದ ಶುರು ಮಾಡ್ಕೊಂಡೆ ಈ ಸಮಾಜ ಸೇವೆನ? ನಮ್ಮ ಹತ್ರನೇ ಕತೆ ಹೇಳ್ತೀಯಾ? ನಿಜ ಹೇಳು, ಇದು ಲವ್ ತಾನೇ? ಕೆಲಸ ಕೊಡ್ಸೋಕ್ಕಾಗುತ್ತಾ ಹೇಳಿ, ಬೇರೆನೂ ಕೇಳಬೇಡ. ಲಕ್ಕಿ ಹೇಗಿದೆ ಹುಡುಗಿ? ಸಕ್ಕತ್ತಾಗಿದ್ದಾಳೆ, ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಕೆಲಸ ಮಾಡೋದಕ್ಕೆ ಬೋಲ್ಡ್ ಆಗಿದ್ರೆ ಸಾಕು, ಬ್ಯೂಟಿಫುಲ್ ಆಗಿರ್ಬೇಕಂತಿಲ್ಲ ಲಕ್ಕಿ. ಇವನ್ನ ಲವ್ ಮಾಡೋದಿಕ್ಕೆ ಸುಂದರವಾಗಿರ್ಬೇಕಲ್ವೇನೆ? ನಮ್ ರಾಜ್ಕುಮಾರ ನೋಡು ಎಷ್ಟು ಮುದ್ದಾಗಿದ್ದಾನೆ. ಹಾಯಪ್ಪ. ಅಡ್ವೊಕೇಟ್ ಸಾಹೇಬ್ರಿಗೆ ನಮಸ್ಕಾರ. ಅದಕ್ಕೆ ಅಮ್ಮನ ಮುಖ ಯಾಕೆ ನೋಡ್ತೀಯಾ? ನೀನ್ ಲಾಯರ್ ಅನ್ನೋದು ನಿನಗೆ ನೆನಪಿರ್ಲಿ ಅಂತ ಆವಾಗ ನೆನಪಿಸ್ತಾ ಇರಬೇಕು.
ಇಲ್ಲಾಂದ್ರೆ ಮರೆತು ಹೋಗುತ್ತೆ ಅಲ್ವಾ? ಮನುಷ್ಯ ತನ್ನ ಸ್ಥಾನಮಾನ ಎರಡನ್ನ ಮರಿಬಾರ್ದು. ಲಕ್ಷ್ಮಣ್, ಊಟ ಮಾಡುವ. ಇರು ರಾಜೀವಿ, ಇಷ್ಟೊಂದು ತಡಾಗಿದೆ ಅಂದಮೇಲೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ. ಏನೂ ಆಗಲ್ಲ, ನಾನು ಹೇಳೋದನ್ನ ಹೇಳ್ಬಿಡ್ತೀನಿ. ಹತ್ರ ಬಾರೋ, ಬಾ. ಬೆಳಿಗ್ಗೆನೆ ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳಲಿಲ್ಲ. ನನ್ನ ಮಗ ಯಾಕೋ ಬದಲಾಗಿದ್ದಾನೆ. ನಡೆ ಬದಲಾಗಿದೆ, ನಾಳೆ ನುಡಿನೂ ಬದಲಾಗ್ಬೋದು ಅನ್ನಿಸ್ತಾ ಇದೆ. ಏನು ಬದಲಾಗಿಲ್ಲಪ್ಪ. ಬೆಳಿಗ್ಗೆ ತಿಂಡಿ ತಿಂತ ತಿಂತ ವಿಷಲಾಗ್ಬಿಟ್ಟೆ. ಅದ್ರಲ್ಲಿ ತಪ್ಪೇನಿಲ್ಲ ಲಕ್ಷ್ಮಣ್, ಅದು ಸಂತೋಷಕ್ಕೆ ಸಂಕೇತ, ಹಾಗೆ ಸ್ವಾತಂತ್ರ್ಯಕ್ಕೂ ಸಂಕೇತ. ನೀನು ಸಂತೋಷವಾಗಿರ್ಬೇಕನ್ನೋದು ನನ್ನ ಆಸೆನೂ ಹೌದು. ನಮ್ಮ ಸ್ವಾತಂತ್ರ್ಯನ, ನಮ್ಮ ಸಂತೋಷನ ನಾವೇ ಸಂಪಾದಿಸ್ಬೇಕು. ನೀನಿನ್ನೂ ಅದನ್ನು ಸಂಪಾದಿಸಿಲ್ಲ. ಗೊತ್ತಪ್ಪ. ಏನ್ ಗೊತ್ತು? ನಿನ್ ಮೇಲೆ ಏನೇನ್ ಜವಾಬ್ದಾರಿ ಬಂದು ಬೀಳ್ತಾ ಇದೆ ಅಂತ ತಿಳ್ಕೊಂಡಿದ್ಯಾ? ಮದುವೆ ಆಗ್ತಿದ್ಯಾ ನೀನು? ನಮ್ಮ ದೇಶದಲ್ಲಿ ಒಂದು ಸಂಸಾರ ತೂಗ್ಸೋದಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಗೊತ್ತಾ ನಿಂಗೆ? ಅಕ್ಕಿ ರೇಟ್ ಎಷ್ಟು ಹೇಳು? ಗೊತ್ತಿಲ್ಲ ಅಲ್ವಾ? ಲಾಯರ್ ಅಂದ್ರೆ ಜನ ಗೌರವದಿಂದ ಮಾಡ್ತಾರೆ. ಆ ಗೌರವನ ನೀನು ಉಳಿಸ್ಕೋಬೇಕು. ನಂಗೆ ಗೊತ್ತಿದೆ ಯಾವ ಸ್ಕೂಲ್ನ ಎಷ್ಟು ಟೈಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.